ಅಮ್ಮನ ಕರಿ, ನಾನು ಈಚೆ ಕಡೆ ನಿಂತ್ಕೊಂಡಿರ್ತೀನಿ. ಸರಿನಾ? ಅಮ್ಮನ ಹತ್ರ ಏನೇನೈತೋ ಎಲ್ಲ ನಿಜನೂ ಬಾಯಿ ಬಿಡಿಸ್ಬಿಡು. ಹಾಂ, ಸರಿ ಆಯಿತು. ಅಮ್ಮ, ಅಮ್ಮ, ಅಮ್ಮ. ಎಷ್ಟು ದಿನ ಆಗಿತ್ತು ಮಗಳೇ ನನ್ನ ನೀನು ಅಮ್ಮ ಅಂತ ಕರೆದ್ಬಿಟ್ಟು. ಈಗ ಅಮ್ಮ ಅಂತ ಕರೆದಿದ್ದಕ್ಕೆ ಏನೋ ಒಂಥರ ಖುಷಿ ಸಂತೋಷ ಆಗ್ತಾ ಐತೆ. ಇಷ್ಟು ದಿನ ನೀನು ಯಾರು ಅಂದರೆ ಗೊತ್ತಿಲ್ಲ 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 ಅಂತ ಹೇಳ್ತಾ ಇದ್ದೆ. ಇಷ್ಟು ದಿನಕ್ಕಾದ್ರೂ ನೀನಂತೂ ಅಮ್ಮ ಅಂತ ಪ್ರೀತಿಯಿಂದ ಬಂದಲ್ಲ, ಅಷ್ಟೇನೇ ಸಾಕು. ಮತ್ತೆ ಏನಾದರೂ ಬೇಕಿತ್ತೇನಮ್ಮ ನಿಂಗೆ? ಇಲ್ಲಮ್ಮ, ನಾನು ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಕೂತ್ಕೊಳ್ಳಮ್ಮ, ಸ್ವಲ್ಪ ಮಾತಾಡೋಣ. ಹೇಳು ಮಗಳೇ, ಏನು ಮಾತಾಡಬೇಕಿತ್ತು? ಏನಾರ ವಿಷಯ ಹೇಳ್ಬೇಕಿತ್ತಾ? ಹೇಳು ಹೇಳು. ಏನಾರ ಬೇಕಿತ್ತಾ ಏನು ಅಂತ ಹೇಳ್ಬಿಟ್ಟು. ಅಮ್ಮ, ನಾನು ನಿನ್ನ ಹತ್ರ ನಮ್ಮ ಹಳೆ ಸತ್ಯ ಏನೋ ಕೇಳಬೇಕಿತ್ತು. ನಿನಗೆಲ್ಲ ಗೊತ್ತಿರ್ತದೆ ಅಂತ ನನಗೆ ಗೊತ್ತು. ಅದಕ್ಕೆ ನಿನ್ನ ಹತ್ರನೇ ಕೇಳೋಣ ಅಂತ ಬಂದೆ. ನಾನು ಏನು ಕೇಳಿದ್ರು ಎಲ್ಲ ನಿಜನೇ ಹೇಳಬೇಕು, ಸುಳ್ಳು ಮಾತ್ರ ಹೇಳ್ಬಾರ್ದು. ಇಲ್ಲ ಮಗಳೇ, ಕೇಳು. ಅಮ್ಮ, ನನಗೆ ಯಾರಾದರೂ ಅಕ್ಕನೋ ತಂಗಿನೋ ಯಾರಾದರೂ ಇದ್ರಾ ಅಮ್ಮ? ಅಯ್ಯೋ ಮಗಳೇ, ಇವಾಗ ಯಾಕೆ ಈ ವಿಷಯನ ಕೇಳ್ತಾ ಇದೀಯಾ? ಬಿಡು ಈ ವಿಷಯ. ಈಗ ಯಾಕೆ ಮಗಳೇ, ಯಾಕೆ ಸಡನ್ನಾಗಿ ಎಲ್ಲ ಕೇಳ್ತಾ ಇದೆಯಲ್ಲ? ಯಾರಾದರೂ ಏನಾದರೂ ಹೇಳಿದ್ರಾ? ಅಮ್ಮ, ಆ ಥರ ಏನಿಲ್ಲ. ಯಾರೋ ಹೇಳಿದ್ರು ಅಂತ ನಾನೇನು ಹೇಳ್ತಿಲ್ಲ. ಆದರೆ ನನಗೆ ಕೇಳಬೇಕು ಅಂತ ಅನ್ನಿಸ್ತು. ಯಾಕೋ ನನ್ನ ಮನಸ್ಸಿಗೆ ಹಂಗೆ ಅನ್ನಿಸ್ತೈತೆ. ನನಗೆ ಯಾರೋ ಅಕ್ಕ ತಂಗಿ ಯಾರಾದರೂ ಇದ್ರೇನೋ ಅಂತ ಅನ್ನಿಸ್ತಿತ್ತು. ಹಂಗೆ ವಿಚಾರ ಗೊತ್ತಾಯಿತು ಸ್ವಲ್ಪ. ಅದಕ್ಕೆ ನೀನು ಕೇಳೋಣ ಅಂತ. ಹ್ಞೂ ಶಾರದಿ, ನಿನ್ಗೆ ಅವಾಗ ಆಗಿದ್ದು ಅವಳಿ ಜವಳಿ ಹೆಣ್ಮಕ್ಳಲ್ವಾ? ಆದರೆ ಒಂದು ಮಗಳು ಮಾತ್ರ ಅವಳೆ. ಅವಾಗ ನೀವು ಮಾತಾಡ್ತಿರ್ಲಿಲ್ಲ. ಯಾರೋ ನಿಮ್ಮ ನೆಂಟ್ರಸ್ಟ್ರಿಗೇನೋ ಎತ್ತು ಕಳಿಸ್ದೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ ನಾನು. ಯಾರೋ ನಿಮ್ಮ ನೆಂಟ್ರಿಗೇನೋ ಕೊಟ್ಟು ಕಳಿಸ್ಬಿಟ್ಟಂತೆ, ಸಾಕಾಗಲ್ಲ ಅಂತ ಹೇಳ್ಬಿಟ್ಟು. ನಿಜವೇನು? ಹೆಣ್ಮಗ ಅಂದರೆ ನಿಂಗೆ ಇಷ್ಟ ಇರಲಿಲ್ವಂತೆ, ಅದಕ್ಕೆ ನೀನೇ ಎತ್ತು ಕಳಿಸ್ಬಿಟ್ಟಂತೆ? ಅತ್ತೆ, ಯಾರತ್ತೆ ನಿಮ್ಗೆ ಹೇಳಿದ್ದು? ನಾನು ನಮ್ಮ ನೆಂಟ್ರಿಗೆ ಒರೆಸ್ ಕಳಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು ಯಾರತ್ತೆ ಹೇಳಿದ್ದು? ಯಾರೋ ನಿಮಗೆ ಸುಳ್ಳು ಹೇಳೋರೆ ಅಂತ ಅನ್ನಿಸ್ತದೆ. ಸತ್ಯ ಏನು ಅಂತ ಗೊತ್ತಾಗ್ಬಿಟ್ರಂತೂ ನೀವೇನೇ ನಿಮ್ಮ ಮಗುಂಗೆ ನೆಲ ಕಿಡ್ಕೊಂಡು ಬಾರಿಸ್ಬಿಡ್ತೀರಾ? ಇಲ್ಲ ಕಣಮ್ಮಿ, ನನ್ನ ಮಗಳು ಕೂಟ ಹಿಂಗೇನಿ ಅಂತ ಹೇಳಿದ್ದು. ನನ್ನ ಮಗಳು ತಾಗೆ ಹೋಗ್ಬಿಟ್ಟು ನನ್ನ ಗಂಡ ಹಣ ಏನಾಯ್ತಣ ಇನ್ನೊಂದು ಮಗ ಹೆಣ್ಮಗ ಅಂತ ಕೇಳಿದಕ್ಕೆ, ಅಯ್ಯೋ ಏನು ಮಾಡಲಿ, ಶಾರದಿಗೆ ಹೆಣ್ಮಕ್ಳಂದ್ರೆ ಇಷ್ಟ ಇರಲಿಲ್ಲ. ಅದಕ್ಕೆ ಶಾರದಿ ಕುಂತ್ರು ನಿಂತ್ರು ಎರಡು ಹೆಣ್ಮಕ್ಳಾದ್ವು ಅಂತ ಹೇಳ್ಬಿಟ್ಟು ಶಾನೆ ಬೇಜಾರು ಮಾಡ್ಕೊತಾ ಇದ್ಲು. ಅದಕ್ಕೆ ಅವಳು ಬೇಡ ಒಬ್ಬಳನ್ನ ಇರಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಒಬ್ಬಳನ್ನ ಇರಿಸ್ಕೊಬಿಟ್ಟು ಇನ್ನೊಂದು ಮಗನ ಯಾರವ್ರ ಸಂಬಂಧಿಕರಿಗೆ ಕೊಟ್ಬಿಟ್ಲು ಅಂತ ಹೇಳ್ಬಿಟ್ಟು ನನ್ನ ಮಗನೇ ನನ್ನ ಮಗಳು ಕೂಟ ಹೇಳಿದ್ನಂತೆ. ನನ್ನ ಮಗಳು ಹಿಂಗೊಂದ್ಲು, ಅಲ್ಲ ಕಣಮ್ಮ, ಇಬ್ರು ಹೆಣ್ಮಕ್ಳು ಸಾಕಾಯ್ತಿರ್ಲಿಲ್ವೇ ಆ ಶಾರದಿ ಕೈಲಿ, ಯಾಕೆ ಕೊಟ್ಬಿಟ್ಲು ಕಣಮ್ಮ ಅಂತ ಅಂದ್ಲು. ಅವಾಗ ನೀವು ಮಾತಾಡ್ತಿರ್ಲಿಲ್ವಲ್ಲಮ್ಮ, ಅದಕ್ಕೆ ನಾವು ಏನು ಕೇಳೋಕೆ ಹೋಗ್ಲಿಲ್ಲ. ಅಯ್ಯೋ, ಅವ್ನು ಲೋಪರ್ ಮಾಕಿಷ್ಟು ಮೆಟ್ ಕಳಿಸ್ಕೊಂಡು ನೋಡ್ಬಿಡ್ತೀನಿ ನನ್ನ ಮಗಂಗೆ. ಲೋಪರ್ ನನ್ನ ಮಗಂಗೆ ಹಂಗೆ ಹೇಳೋನೇನು ಅವನು? ಲೋಪರ್ ಬಡ್ಡಿ ನನ್ನ ಮಗ. ನಿಮ್ಗೇನು ಗೊತ್ತು ನಿಮ್ಮ ಮಗ ಏನು ಮಾಡೋನೆ ಅಂತ ಹೇಳ್ಬಿಟ್ಟು? ಲೋಪರ್ ನನ್ನ ಮಗ. ಅಯ್ಯೋ, ಯಾಕಮ್ಮಿ ನನ್ನ ಮಗು ನಿಂಗೊಂತೀಯ? ನನ್ನ ಮಗ ಅಂಥದ್ದು ಏನು ಮಾಡೋನೆ ಲೋಪರು ಅಂತ ಬಯ್ಯಂಗೆ? ನೀನು ತಾನೇ ಕೊಟ್ಬಿಟ್ಟಿದ್ದು ಮಗನ? ಅತ್ತೆ, ಗೊತ್ತಿಲ್ಲದೇನು ಮಾತಾಡಬೇಡಿ. ಬಂದವ್ನು ಹೇಳ್ದ ನೀವು ಕೇಳ್ಬಿಟ್ರಿ ನಂಬಿಟ್ರಾ? ನನ್ನ ಮಗ ಹೇಳ್ದ ನಿಂಗೆ ಕೊಟ್ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ನಾನು ಕೊಟ್ಟನಂತ. ಅವ್ನು ಲೋಪರ್ ಮಾಕಿಷ್ಟು ಬೆಂಕಿ ಯಾಕ? ನನ್ನ ಮಗಳಿಲ್ಲ ಅಂತ ಹೊಟ್ಟೆ ಅವ್ರಿಗೆ ಇವತ್ತಿಗೂ ನಾನಂತೂ ಕಣ್ಣಂಗೆ ನೀರು ಹಾಕ್ತೀನಿ ಗೊತ್ತೇ. ನನ್ನ ಮಗಳು ಅಳ್ತೋದ್ಲಲ್ಲ, ಎಲ್ಲವಳೋ ಏನು ಕತೆನೋ ಅಂತ ಹೇಳ್ಬಿಟ್ಟು. ಅಮ್ಮ, ಮತ್ತೆ ನಿಮಗೆ 2 ಮಕ್ಕಳು ಆದರೆ ಇನ್ನೊಂದು ಮಗುನ ಏನು ಮಾಡಿದ್ರಿ? ಅವತ್ತು ಅವಳಿ ಜವಳಿ ಮಕ್ಕಳಾದು ಅಂತ ಹೇಳ್ಬಿಟ್ಟು ಬ್ಯಾಡ ಹೆಣ್ಮಕ್ಳು ಅಂತ ಬಡ್ಕೊಂತ ಇದ್ದ. ನಿಮ್ಮ ಮಗನೇನಿಯ ನಾನು ಹೆಣ್ಮಕ್ಳಾದ್ರೇನಂತೆ ಬೇಕು ಅಂದೆ. ಅವ್ನು ನನಗೆ ಬ್ಯಾಡ ಅಂತ ಹೇಳ್ಬಿಟ್ಟು ಮಮ್ತಿ ಮನೆಗೆ ಹೊಂಟೋಗ್ಬಿಟ್ಟಿದ್ದ ಕಳ್ಳನ ಮಗ. ಆಮೇಕಿಂದ ನಾನು ಹೆಂಗೆಂಗೋ ಮಾಡಿ ಮನೆ ಕರ್ಕೊಬಂದು ಇರಿಸ್ಕೊಂಡೆ. ಆ ಮಮ್ತಿನೂ ಉಗು ತೊಟ್ಟದ್ಲು. ಅವಾಗ ಮನೆ ಕರ್ಸ್ಕೊಂಬಂದು ಇರಿಸ್ಕೊಂಡಾಗ ಒಂದಿನ ರಾತ್ರಿ ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಅಡುಗೆ ಮನೆಗೆ ಊಟ ಮಾಡ್ತಾ ಇದ್ದೆ. ಆಮೇಲೆ ಬಂದು ನೋಡ್ತೀನಿ 2 ಮಕ್ಕಳನ್ನು ನಾನು ನೋಡ್ಕೊತೀನಿ ಹೋಗು ಅಂತ ಕಳಿಸಿದ್ದೆ ನಿಮ್ಮ ಮಗ. ಆಮೇಲೆ ಬಂದು ನೋಡ್ತೀನಿ ಒಂದೇ ಒಂದು ಮಗ ಇತ್ತು. ಆಮೇಕಿಂದ ಏನಾಯ್ತು ಅಂತ ಕೇಳಿದ್ರೆ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ ಹಂಗೆ ಹಿಂಗೆ ಅಂತ ಹೋದ. ಆಮೇಲೆ ನನಗೆ ಗೊತ್ತಾಗಲೇ ಇಲ್ಲ. ಏನೋ ಬಿಡು, ಸಾವುಕಾರ ಎತ್ಕೊಂಡು ಹೋಗ್ಬಿಟ್ಟವನೆ ಅಂತ ಅನ್ನಿಸ್ತದೆ, ಬಡ್ಡಿ ನನ್ನ ಮಗ ಅಂತ ಸುಮ್ಕಾದೆ. ಆಮೇಲೆ ನಿಧಾನಕ್ಕೆ ನನಗೆ ಗೊತ್ತಾಯ್ತು, ನನ್ನ ಮಗ, ಲೋಪರ್ ನನ್ನ ಮಗ, ನನ್ನ ಗಂಡ ನನ್ನ ಮಗನ ಒಂದು 2 ಲಕ್ಷಕ್ಕೋ ಯಾವುದೋ ಎಷ್ಟೋ ಲಕ್ಷಕ್ಕೂ ಯಾರೋ ಬೆಂಗಳೂರಾಗಿದ್ರಂತೆ, ಭಾಳ ಸಾವುಕಾರ ಮಂದಿನಂತವ್ರು. ಅವ್ರಿಗೆ ನನ್ನ ಮಗಳನ್ನ ತಗೊಂಡೋಗ್ಬಿಟ್ಟು ಮಾರಾಕ್ಬಿಟ್ಟವನೆ ಲೋಪರ್ ನನ್ನ ಮಗ. ಏನು ಮಾರಾಕುದ್ನೆ? ಮೆಟ್ನೆಟ್ ಹಾಕತ್ತಿಲ್ವೇ ನನ್ನ ಮಗುಂಗೆ? ಮೆಟ್ ತಗೊಂಡಾಕ್ತೆ, ಪರ್ಕೆ ತಗೊಂಡಾಕ್ತೆ, ಎಲ್ಲನೂ ತಗೊಂಡಾಕ್ತೆ. ಕೊನೆಗೆ ನಾನು ಆ ಅಮ್ಮನ ಹೋಗ್ಬಿಟ್ಟು ಕೈಯೋ ಕಾಲು ಹಿಡಿದುಬಿಟ್ಟು ಮಗನ ಇಸ್ಕೊಬಿಟ್ಟು ಬರೋಣ ಅಂತ ಹೋದೆ. ಆದರೆ ಆ ಅಮ್ಮ ಕೊಡದೆ ಹೋದ್ಲು. ದುಡ್ಡೆಲ್ಲ ಇಸ್ಕೊಬಿಟ್ಟವನೆ, ಸೈನೆಲ್ಲ ಹಾಕ್ಬಿಟ್ಟವನೆ, ದತ್ತು ಕೊಟ್ಬಿಟ್ಟವನೆ, ಎಲ್ಲ ಮಾಡ್ಬಿಟ್ಟವನೆ. ನಿಮಗೂ ನನ್ನ ಮಗಳಿಗೆ ಯಾವುದು ಅಧಿಕಾರನಿಲ್ಲ, ಏನೂ ಇಲ್ಲ. ನಾನಂತೂ ನನ್ನ ಮಗಳನ್ನ ಕೊಟ್ಟು ಕಳ್ಸೋದಿಲ್ಲ, ಅದು ಏನು ಮಾಡ್ಕೊತೀರೋ ಮಾಡ್ಕೊ ಹೋಗಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕ್ಯಾಕ್ ಹೊರ್ಸುತ್ತೆ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲು. ನನಗೆ ಕೊಳ್ಳಗೆ ಬೆಂಕಿ ಬಿದ್ದಂಗೆ ಆಗೋಯ್ತು. ನನಗೆ ಎಲ್ಲ ಲೋಪರ್ ನನ್ನ ಮಗ, ನಿನ್ನ ಮಗನಿಂದ ನನಗೆ ಎಲ್ಲ ಆಗಿದ್ದು ಇವತ್ತು ಕಿತ್ತಾಕೊಂಡು ಹೇಳ್ತಾನೆ ಅಷ್ಟೇ. ನನ್ನ ಆಮೇಕಿಂದ ಅಮೇರಿಕಕ್ಕೆ ಹೋಗೋರೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ನಾವಿನ್ನೇನು ಮಾಡೋಕ್ಕಾಯ್ತದೆ? ಅಮೇರಿಕಕ್ಕೆ ಮಗಳೆಲ್ಲ ಅವಳೆ ಅಂತ ಹುಡಿಕೊಂಡು ಹೋಗಾಯ್ತದ? ಅಮೇರಿಕಕ್ಕೆ ತನಕ ಹೋಗ್ಬಿಟ್ಟು ಬರೋ ಅಷ್ಟು ನಮ್ಮ ಹತ್ರ ದುಡ್ಡಾಯ್ತಾ? ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಮಾರಿದ್ರು ಅಮೇರಿಕಕ್ಕೆ ಹೋಗಕ್ಕೆ ಹಾಕಿಲ್ಲ. ಅದಕ್ಕೆ ಅದ್ರ ಕತೆನೇ ಬಿಟ್ಬಿಟ್ಟು ಮರೆಸ್ಕೊಬಿಟ್ಟು ಸುಮ್ಮನಾಗ್ಬಿಟ್ಟೆ. ಈಗಲೂ ಯಾವಾಗ ನೆನೆಸ್ಕೊತಾಯ್ತೀನಿ ನನ್ನ ಮಗಳು ಎಲ್ಲವಳು ಅಮೇರಿಕಾದಾಗ ಹೆಂಗವಳು ಅಂತ ಹೇಳ್ಬಿಟ್ಟು. ನಮ್ಮಮ್ಮಂಗೆ ಇವಾಗ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಐತೆ. ಅಯ್ಯೋ, ನಮ್ಮ ಅಕ್ಕಾಗ ನಾಯಿ ತಿನ್ನ
ಇಂಥ ಅಲ್ಕ ಕೆಲಸ ಮಾಡ್ಬಿಟ್ನೆ ನಿಮ್ಮ ಸಂಬಂಧಿಕರು ಮನೆಗೈತೆ ಅಂತಾನೇ ಸುಮ್ಕಿದ್ದೀನಿ. ಓ, ಸಂಬಂಧಿಕರು ಮನೆ ಕೊಡಕ್ ನನಗೇನು ತಿಕ್ಲು ಇಕ್ಲು ಹಿಡ್ದೈತಾ? ಸಾಕಾಗ್ದಿದ್ದೊಳೆ ನಿನಗೆ ಎತ್ಬಿಟ್ಟ ನಾನು. ಹೆಣ್ಮಕ್ಳಾದ್ರೇನು ಗಂಡು ಮಕ್ಳಾದ್ರೇನು ನಿಮ್ಮ ಮಗಂಗೆ ಗಂಡು ಮಕ್ಳಾಗಬೇಕು ಅಂತ ದೊಡ್ಡ ಹುಚ್ಚು ನನ್ನ ಮಗ ಹುಚ್ಚಿತ್ತು. ಏನು ಮಾಡ್ತೀಯ? ನನ್ನ ಅಮೇರಿಕಾ ಮಗಳು ಅಮೇರಿಕಾದಾಗವಳು ಎಲ್ಲವಳು ಅವ್ರೇನು ನೋಡ್ಕೊತಾವಳು ಏನು ಕತೆಯೋ ಅದಂತೂ ಗೊತ್ತಿಲ್ಲ ನನಗಂತೂ. ಅಮ್ಮ ಅಮ್ಮ, ನೀವು ಇನ್ನೊಬ್ಳು ಮಗಳವಳಲ್ಲ ಅವಳನ್ನ ನೀವು ನನ್ನಷ್ಟೇ ಇಷ್ಟಪಡ್ತೀರಾ? ಅಲ್ಲ ಕಣಮ್ಮ, ಈ ಕಣ್ಣು ಏನನ್ನ ಬೇರೆ ಇಷ್ಟಪಡೋಕ್ಕಾಯ್ತದ? ನನಗೆ ಇಬ್ಬರು ಹೆಣ್ಮಕ್ಳು ನನ್ನ ಹೆಣ್ಮಕ್ಳು ಇದ್ದಂಗೆ ಅಲ್ವಾ? ನೋಡಮ್ಮ, ಇನ್ನೊಬ್ಬ ಮಗಳನ್ನ ನಾವು ಜೀವನದಾಗ ನೋಡ್ತೀವೋ ನೋಡೋಕ್ಕಿಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಅವಳನ್ನೂ ಅಷ್ಟೇ ಇಷ್ಟಪಡ್ತೀನಿ. ನಿನ್ನೆಷ್ಟು ಇಷ್ಟಪಡ್ತೀನೋ ಅಷ್ಟೇ ಇಷ್ಟಪಡ್ತೀನಿ. ಇಬ್ಬರು ಏನು ಅಕ್ಕ ತಂಗಿ ಅಂತ ಏನಿಲ್ಲ, ಇಬ್ಬರು ಅವಳಿ ಜವಳಿ ನೀ ಅಲ್ವಾ? ಒಂದೇ ಟೈಮಾಗಿ ಹುಟ್ಟಿದವ್ರೆ ನೀನು ಇಬ್ಬರೂ. ಅವಳೆ ಹಂಗವಳು ಏನು ಕತೆಯೋ ಅಮೇರಿಕಾದಾಗೆ ಸಂದಕ್ಕಿತ್ತಾಳೆ ಅಂತ ಏನೋ ಮನ್ಸಿಗೆ ಅನ್ನಿಸ್ತದೆ. ಬಿಡು, ನಾವಂತೂ ಹೋಗೋಕ್ಕಾಗಿಲ್ಲ. ನನ್ನ ಮಗಳಾದರೂ ಅಮೇರಿಕಾದಾಗವಳೆ ಅಂತ ಏನೋ ಸಮಾಧಾನ ಪಟ್ಕೊಂಡು ಖುಷಿ ಪಟ್ಕೊಂಡು ಸುಮ್ಕೆ ಇವನಿ ಕಣವ ನಾನಂತೂ. ಅಮ್ಮ, ಇವಾಗ ಏನಾದರೂ ನಿಮ್ಮ ಅಮೇರಿಕಾ ಮಗಳು ಬಂದ್ಬಿಟ್ಟು ಅಮ್ಮ ನಾನು ವಾಪಸ್ ಬಂದ್ಬಿಟ್ಟೆ ನಿನಗೋಸ್ಕರ ಅಂತ ಹೇಳಿದ್ರೆ ನೀವು ಒಪ್ಕೊಂತೀರೇನಮ್ಮ? ಅಯ್ಯೋ, ಒಪ್ಕೊಂಡೆ ಇನ್ನೇನು ಮಾಡ್ಲವ? ನನ್ನ ಮಗಳು ನಾನು ಎತ್ತು ಮಗಳು ಕಣವ. ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಏನೋ ಈಚೆ ಕಡೆಗೆ ತಳ್ಳೋಕ್ಕಾಯ್ತದ? ನಾನಂತೂ ಒಪ್ಕೊಂತೀನಿ ನಾನಂತೂ. ಏನು ಮಾಡೋಣ ಅಂತ ಅದೃಷ್ಟ ಈ ಜನ್ಮದಾಗ ನನಗೆ ಸಿಗಕ್ಕಿಲ್ಲ ಅಂತ ಅನ್ನಿಸ್ತದೆ ಮಗಳೇ. ಹಿರೋಳೊಬ್ಳು ನಿನ್ನ ಒಳ್ಳೆ ಮನೆ ಕೊಟ್ಬಿಟ್ಟು ಇದು ಮಾಡಬೇಕು ಅಂತ ಅನ್ಕೊ ಮದುವೆ ಮಾಡಿಬಿಟ್ಟು ಹೆಂಗೋ ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ. ನೀನು ಅಮೇರಿಕಾ ಮಗಳು ಬತ್ತಳೋ ಬರೋಕ್ಕಿಲ್ವೋ? ಬಿಡು, ಈಗ ಅದೆಲ್ಲ ನೆನೆಸ್ಕೊಂಡಿದ್ದಕ್ಕೂ ಬೇಜಾರಾಯ್ತೈತೆ. ಸರಿ ಬಿಡವ, ಸುಮ್ಮನೆ ಯಾಕೆ ಈಗ ಹಳೆದನ್ನೆಲ್ಲ ನೆನೆಸ್ಕೊಳ್ಳೋದು? ನಿಮ್ಮ ಅಪ್ಪಂಗಂತೂ ನೆನೆಸ್ಕೊಂಡಂಗೆಲ್ಲ ಚೊಪ್ಲಿ ತಗೊಂಡು ಹೊಡಿತಿರ್ತೀನಿ, ಎಂಥ ಕೆಲಸ ಮಾಡ್ಬಿಟ್ಟಲ್ಲೋ ಅಂತ ಹೇಳ್ಬಿಟ್ಟು. ಈಗಲೂ ಮೊತ್ತವ ಹಿಂಗೆ ಚೊಪ್ಲಿ ಏಟನೆ ನೀ ಬೀಳ್ತದೆ. ಸರಿ ಯಾಕೆ ಬಿಡು, ಆಗಿದ್ದಾಯ್ತು, ಎದ್ದೋಗು, ಊಟ ಗಿಟ ಮಾಡೋಗಿ ಎದ್ದೋಗಿ. ಹಾಂ ಸರಿ ಅಮ್ಮ, ಆಯಿತು. ಹಂಗಾದರೆ ನಾನು ಇವಳು ಅವಳಿ ಜವಳಿನ ನನಗೆ ಇವಳು ಒಬ್ಬ ಸಿಸ್ಟರ್ ಆಗಬೇಕು. ಪರವಾಗಿಲ್ಲ. ಆದರೆ ನನಗಿನ ಇವಳು ಅಸ್ತಿನೇ ಜೋರಾಗೈತೆ. ಅಕ್ಕ ತಂಗಿ ಅಂದಮೇಲೆ ಇಲ್ಲ ಜೊತೆಗೆ ಹುಟ್ಟೋರೆ ಅಂತ ಹೇಳಿದ್ಮೇಲೆ ಅವಳ ಆಸ್ತಿ ನನ್ನ ಆಸ್ತಿ ಎಲ್ಲ ಒಂದೇ ಆಗಲ್ವಾ? ಒಂದೇ ಆಗ್ತೈತೆ. ಸರಿ ಬಿಡು, ಇರಲಿ, ನೋಡೋಣ, ಮಾತಾಡೋಣ. ನಾನೇ ಅಲ್ಲಿಗೆ ಹೋಗ್ಬಿಟ್ಟು ಒಂದೆರಡು ದಿನ ಇರ್ತೀನಿ, ಇವಳಿಲ್ಲೇ ಇರಲಿ, ನನಗೇನಂತೆ. ಬಾ, ಹೊರಗಡೆ ಹೋಗಿ ಮಾತಾಡೋಣ. ಅತ್ತೆ, ಬಿಡಿ, ಹಾಗಿದ್ದೆಲ್ಲ ಆಗೋಯ್ತು. ನಿನ್ನ ಮಗನಂತ ಲೋಪರ್ ನನ್ನ ಮಗ ಇಡೀ ಪ್ರಪಂಚದಾಗೆಲ್ಲ ಹುಡಿಕೊಂಡ್ರು ಸಿಗೋಕ್ಕಿಲ್ಲ ಅಂತ ಲೋಪರ್ ಬಡ್ಡಿ ನನ್ನ ಮಗ. ನಿನ್ನ ಮಗ ನಾನು ಅವನ ಜೊತೆ ಸಹಿಸ್ಕೊಂಡಿದ್ದೀನಲ್ಲ, ದೊಡ್ಡ ತೆಪ್ಪು ಮಾಡಿಬಿಟ್ಟೆ ಅವತ್ತು. ಆ ಮಮತಿ ಜೊತೆಗೆ ನೀ ಬಿಟ್ಬಿಟ್ಟು ನಾನು ಹೊಂಟೋಗ್ಬಿಟ್ಟಿದ್ರೆ ಇಷ್ಟೆಲ್ಲ ಕಷ್ಟ ಆಯ್ತಿರಲಿಲ್ಲ. ಏನೋ ನನ್ನ ಹಣೆ ಬರ ಸರಿ ಇರಲಿಲ್ಲ, ಹಿಂಗೆ ಆಗೋಗ್ಬಿಡ್ತು. ಬುಡಿಯತ್ತೆ, ನೀನೇನು ಹೋಗಿರೋ ಮಗಳೇನು ವಾಪಸ್ ಬಂದ್ಬಿಡ್ತಾಳ ಏನೋ? ಇಬ್ಬರು ಅವಳಿ ಜವಳಿ ಅಲ್ವಾ, ಹೆಂಗೋ ಜೊತೆಗಿದ್ದಿದ್ರೆ ಸಂದಾಕಿರೋದು. ಅಲ್ಲಿ ಓಪರ್ ಮನೆಗೆ ಬರಲಿ, ಇವತ್ತು ನೆಟ್ ಕಳಿಸ್ಕೊಂಡಾಕ್ಬಿಡ್ತೀನಿ. ಅಲ್ಲಿ ಓಪರ್ ನನ್ನ ಮಗಂಗೆ ದೇವಡೆ ನನಗೆ ಗೊತ್ತಿರಲಿಲ್ಲ ಕಣವ. ಕೇಳಿದ್ರೆ ನೀನೇ ಯಾರೋ ಕೊಟ್ಬಿಟ್ಟೆ, ಸಂಬಂಧಿಕರಿಗೆ ಮಕ್ಳಿರಲಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ ನನ್ನ ಹತ್ರ. ನೋಡಿದ್ರೆ ನನಗೇನು ಗೊತ್ತಿತ್ತವ ಹಿಂಗೆ ನಡೆದೈತೆ ಅಂತ ಹೇಳ್ಬಿಟ್ಟು. ಹಿಂಗೆ ನೀನು ಹೇಳ್ತಿರೋದಕ್ಕೆ ನಿನಗೆ ಗೊತ್ತಾಯ್ತಿರೋದು. ಅಯ್ಯೋ ಬಿಡು, ಆಗಿದ್ದಾಗೋಯ್ತು. ಬರಲಿ ಇವತ್ತು ಮನೆಗೆ, ಗ್ರಾಚಾರ ಗಾಳಿ ಎರಡು ಬಿಡಿಸ್ಬಿಡ್ತೀನಿ ಬಡ್ಡಿ ನನ್ನ ಮಗಂಗೆ. ಹೆಂಗೋ ಇರೋಳೊಬ್ಳು ಹೆಣ್ಮಗಳನ್ನ ಸಂತಾಕ ನೋಡ್ಕೊತಾನೆ ಅಂದರೆ ಅದು ನೋಡ್ಕೊಳಕ್ಕಿಲ್ಲ. ಅಯ್ಯೋ ಲೋಪರ್ ಬಡ್ಡಿ ನನ್ನ ಮಗ. ಏನು ಅಂತ ಹೇಳ್ಬಿಟ್ಟು ನಾವಂತೂ ಏನು ಅಂತ ಹೇಳ್ಬಿಟ್ಟು ಎತ್ಬಿಟ್ಟು ಅನ್ನಿಸ್ತು ಅನ್ನೋದಕ್ಕಿಂತ ಇಂಥ ಲೋಪರಲ್ಲ. ನನ್ನ ಹೆಣ್ಮಗಳು ಒಳ್ಳೆಳು, ನನ್ನ ಚಿಕ್ಕ ಮಗನೂ ಒಳ್ಳೆನು. ಈ ನನ್ನ ಮಗ ಒಬ್ಬನೇ ದೊಡ್ಡ ಲೋಪರು. ಬಿಡಿಯತ್ತೆ, ಆಗಿದ್ದಾಗೋಯ್ತು. ಹಳೆದು ನೆನೆಸ್ಕೊಂಡು ಯಾಕೆ ಕೊರಗಬೇಕು? ನಾನೆಲ್ಲೋ ಅಂತ ಸಂದಾಕಿತ್ತಾಳೆ ನನ್ನ ಮಗಳು. ಅಮೇರಿಕಾದಾಗ ಇರ್ತಾರೆ ಅಂತಂದರೆ ಏನು ಸಂದಾಕಿಲ್ದಂಗೆ ಇರ್ತಾರೇನು? ಯಾರು ನಮ್ಮ ಕೂಲಿನಲ್ಲಿ ಮಾಡೋದಿಲ್ವಂತೆ. ಅಮೇರಿಕಾದಾಗೆಲ್ಲ ಕೋಟ್ಯಾಧೀಶ್ವರ ಮುಂದಿನ ಅಂತ ಇರೋದು ಎಲ್ಲನೂ. ಈ ಅಮ್ಮನೂ ಏನು ಕಮ್ಮಿ ಇಲ್ಲ, ಕೋಟ್ಯಾಧೀಶ್ವರಳೇನಿಯ. ನನ್ನ ಮಗಳನ್ನ ಕೊಟ್ಟಿದ್ದೀವಲ್ಲ ಅವಳು ಏನೋ ಸಂದಕ್ಕೆ ನೋಡ್ಕೊಂಡಿರ್ತಾರೆ. ನಮ್ಮಂಗೆ ಅಲ್ದಿದ್ರು ಹೆಂಗೋ ಒಂಚೂರು ಪ್ರೀತಿಯಿಂದ ನಾನು ನೋಡ್ಕೊಂಡಿರ್ತಾರೆ ಅನ್ಕೋತೀನಿ. ಬಿಡತ್ತೆ, ಯಾಕೆ ನೆನೆಸ್ಕೊಂಡು ಕೊರಗಬೇಕು, ಗೋಳಾಡಬೇಕು? ಚಿಕ್ಕ ಹುಡುಗಿನಾಗಿದ್ದಾಗ ಒಂದು ಫೋಟೋ ಸಮೇತ ತೆಗಿಲಿಲ್ಲ ನಾನಂತೂ. ನಮ್ಮ ಹತ್ರ ಏನಿತ್ತು ಅವಾಗ ತೆಗಿಯಕ್ಕೆ, ಫೋಟೋ ತೆಗಿಯಕ್ಕೆ? ಬರೀ ನೆನೆಸ್ಕೊಂಡು ನೋಡೋದೇ ನೀ. ಆಯಿತು ಬಿಡತ್ತ. ಸರಿ ಅತ್ತಿ, ಹೋಗೊಂದು ಕ್ಷಣ ನಂಗೊಂದು ತಲೆನೋವೆ ಬಂದ್ಬಿಡ್ತು. ಹೋಗಿ ಮನೆ ಕಬಿಡ್ತೀನಿ. ನೀವೊಂಚೂರು ತಟ್ಟೆಗೆ ಹಾಕೊಂಡು ತಿಂದ್ಬಿಟ್ಟು ನೀವೇನ ಓಡಾಡ್ಕೊಂಬಿಟ್ಟು ಬರ್ತೀನೋ? ಹೋಗಿ ಓಡಾಡ್ಕೊಂಬಿಟ್ಟು ಬರ್ರಿ. ನನಗೂ ಸಾಕಾಗಿ ಸುಸ್ತಾಗೋಗ್ಬಿಟ್ಟೈತೆ, ಮನೆ ಕತ್ತೀನಿ. ಸರಿ, ನೀನು ಹೋಗು, ನಾನು ತಿನ್ಕತೀನಿ, ಹೋಗು.